ಏನಾಗಿತ್ತು ಸರ್ ಇದು ಮುಕ್ಳೆಪ್ಪ ನೋಡ್ಗು ಯೂಟ್ಯೂಬ್ ಕಂಟೆಂಟ್ ಏನಿದಲ್ಲ ಗಾಯತ್ರಿ ಅಂತಂತೇಳಿ ಲೋಯಾನಗರದಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ. ಆ ಹುಡುಗಿಗೆ ಏನ್ ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಅಲ್ಲ, ಧಾರವಾಡ ನಿವಾಸಿ ಆಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳ್ಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ. ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರ ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದಾರೆ. ಕಮ್ಮಿ ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತ, ಅವ್ರಿಗೆ ಗೊತ್ತ, ನೀವೇನು ಮಾಡೋಕ್ಕಾಗಲ್ಲ, ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ, ನಿಮ್ಗೆ ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ತಾಯಿಯವ್ರಿಗೆ ಹೇಳಿದಾರೆ ಅಂತ ಅವ್ರ ತಾಯಿಯವ್ರು ನಮ್ಗೆ ಹೇಳ್ತಾ ಇದಾರೆ. ಈಗ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ನಾವು ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ. ಅದಕ್ಕೆ ಹಿಂದೂ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ. ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತೊಗೊಂಬಂದ ಸರಿ ಮಾಡುವಂತ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಅವ್ರನ್ನ ಜವಾಬ್ದಾರಿ. ಇದು ಲವ್ ಜಿಹಾದ್ ಆಗಿದೆ. ಇದು ಅಲ್ಲ, ನಿನ್ನಿನಿಂದನೂ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಮುಕ್ಲೇಪ್ಪ ಮತ್ತು ಆ ಹುಡುಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈಗಾಗಲೇ, ನಾವು ಮನ ಒಪ್ಪಿನೇ ಮದುವೆ ಆಗಿದ್ದೀರ ಅಂತಂದು. ಅಲ್ಲ, ಅದೇನಾಗಿದೆ, ಮೈಂಡ್ ವಾಶ್ ಮಾಡಿದ್ದಾರೆ. ಮತ್ತೆ ಇದರಿಂದ ಅವ್ರಿಗೆಲ್ಲ ಹುಡುಗಿಗೆ ಏನ್ ಮಾಡಿದ್ರೆ ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದ್ದಾನೆ. ಬಟ್ ಹುಡುಗಿಗೆ ನಮ್ ಕಡೆ ಯಾವುದೇ ರೀತಿಯಾದಂತ ತಂದೆ ತಾಯಿ ಅಲ್ಲ, ತಂದೆ ತಾಯಿ ಜೋಡಿ ಮಾತಾಡ್ಲಿಕ್ಕೆ ಅವಾಗ ಅವಕಾಶನೂ ಕೊಟ್ಟಿಲ್ಲ. ಮತ್ತೆ ತಾಯಿನವ್ರಿಗೆ ಕರೆದ್ರು ಹುಡುಗನೂ ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದಾರೆ.